ಉಸಿರು ನಿಲ್ಲಿಸ್ತಿರೋ ಜಗಳ ನಿಲ್ಲಿಸ್ತಿರೋ ಅಂದ್ರೆ ನಾವು ಜಗಳ ನಿಲ್ಸಲ್ಲ. ಆ ಮಟ್ಟಕ್ಕೆ ಜಗಳ ಆಡ್ತೀವಿ. 48 ವರ್ಷದ ದಾಂಪತ್ಯದ ಜೀವನದಲ್ಲಿ ಆ ಎಕ್ಸ್ಪೀರಿಯನ್ಸ್ ಮೇಲೆ ಈಗಿನ ಹೊಸ ಜೋಡಿಗಳಿಗೆ ಅನ್ಯೂನ್ಯವಾಗಿರ್ಬೇಕು ಅಂದ್ರೆ ಏನ್ ಟಿಪ್ಸ್ ಕೊಡ್ತೀರಾ ನೀವು? ನಾವು ಶೇರ್ ಮಾಡ್ಕೋತೀವಿ, ಪ್ರಶಸ್ತಿ ಒಬ್ಬೊಬ್ರಿಗೆ ಕೊಡಲ್ಲ. ಇದ್ರಲ್ಲಿ ಏನಾದ್ರು ಮೆಸೇಜ್ ಇದೆಯಾ ಅವಳು ಹೇಳಿದ್ದು? ನೀವು ಬಾಟ್ಲಲ್ಲೇ ಕುಡಿಯೋದಾ? ಬಾಟ್ಲು. ಉತ್ತಮ ಜಗಳಗಂಟಿ ಪ್ರಶಸ್ತಿ ಗೋಸ್ಟು ವಿದ್ಯಾಮೂರ್ತಿ ಅಂಡ್ ಆಲ್ಸೋ ನರಸಿಂಹಮೂರ್ತಿ. 48 ವರ್ಷದ ದಾಂಪತ್ಯದ ಜೀವನದಲ್ಲಿ ಆ ಎಕ್ಸ್ಪೀರಿಯನ್ಸ್ ಮೇಲೆ ಈಗಿನ ಹೊಸ ಜೋಡಿಗಳಿಗೆ ಅನ್ಯೂನ್ಯವಾಗಿರ್ಬೇಕು ಅಂದ್ರೆ ಏನ್ ಟಿಪ್ಸ್ ಕೊಡ್ತೀರಾ ನೀವು? ಏನಪ್ಪ ಅಂತಂದ್ರೆ ನಾ ಹೇಳ, ನೀವ್ ಹೇಳ್ತೀರಾ? ನೀವೇ ಹೇಳಮ್ಮ. ನಾ ಹೇಳ. ಫಸ್ಟ್ ಆಫ್ ಆಲ್ ಆದ್ರೆ ಅನ್ಯೋನ್ಯವಾಗಿ ಇದ್ದೀವಿ, ಜಗಳ ಅಂತೂ ಆಡ್ತೀವಿ. ಆ ಜಗಳದಲ್ಲೇ ಅನ್ಯೋನ್ಯತೆ ಇದೆ. ಅದಕ್ಕೋಸ್ಕರ ಇದನ್ನ ಹೇಳ್ಕೊಡ್ಬೇಕು. ಇವಾಗ ನಾ ಹೇಳ್ತೀನಿ, ಈಗಿನ ಕಾಲ ಹುಡುಗರಿಗೆ ನೀವು ಕೇಳಿದಿರಲ್ಲ, ಅವ್ರ ಹತ್ರ ಬರೀ ಜಗಳ ಇದೆ, ಆ ಜಗಳದಲ್ಲಿ ಅನ್ಯೋನ್ಯತೆ ಇಲ್ಲ. ಅದ್ ನಾನು ನಾ ಹೇಳ್ತೀನಿ ಸರ್, ನಾ ಹೇಳ್ತೀನಿ, ನೀವು ಲೆಕ್ಚರ್ ಕೊಡಕ್ ಹೋಗ್ತೀರಾ? ಇಲ್ಲ ಆಯ್ತಮ್ಮ. ಫಸ್ಟ್ ಆಫ್ ಆಲ್ ಒಬ್ರಿಗೊಬ್ರು ಸ್ಪೇಸ್ ಕೊಟ್ಕೋಬೇಕು. ಸೀರಿಯಸ್ ಆಗಿ ಹೇಳ್ತಿದೀನಿ. ಔಟ್. ಆಮೇಲೆ ಈ ತರ ಕುರ್ಚಿಲಲ್ಲ, ಅಲ್ಲಿ ಅಂಟ್ಕೊಂಡು ಕೂತ್ಕೊಳ್ಳಿ. ಬಟ್ ಗಂಡನ್ ಫೋನ್ ಚೆಕ್ ಮಾಡೋದು, ಅವ್ರ ಕಾಂಟ್ಯಾಕ್ಟ್ಗಳು ನೋಡೋದು, ಯಾರು ಬಂತು ಹೋಯ್ತು ಅದೆಲ್ಲ ನೋಡಕ್ ಹೋಗ್ಬೇಡಿ. ಹೆಂಡತಿದು ಗಂಡ ಫೋನ್ ಚೆಕ್ ಮಾಡಬಾರ್ದು, ಗಂಡನ ಫೋನ್ ಹೆಂಡತಿ ಚೆಕ್ ಮಾಡಬಾರ್ದು. ಅಂದ್ರೆ ಅದರ್ಥ ನಂಬಿಕೆ. ಪಾಯಿಂಟ್ ಬಂದ್ರಿ, ಕರೆಕ್ಟ್. ಆಯ್ತಾ? ನಾನು ಇಟ್ಕೊಂಡೇ ಬಿಟ್ಟಿದ್ದೀನಿ. ಆಮೇಲೆ ಏನ್ ಗೊತ್ತಾ, ಜಗಳ ಆಡ್ಬೇಕು ಅನ್ಸಿದಾಗ ಗಂಡ ಹೆಂಡತಿ ಜಗಳ ಆಡ್ಬಿಡ್ಬೇಕು. ಕೇಳಿಸ್ಕೊ, ಆಯ್ತಾ? ಆಮೇಲೆ ಯಾಕೆ ಅಂದ್ರೆ ಆ ಜಗಳ ಆಡದೆ ಅದನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ರೆ ಪೈಲಪ್ ಆಗ್ತಾ ಹೋಗುತ್ತೆ. ಒಂದ್ರ ಮೇಲೆ ಒಂದಿನ ಬಡಾರ್ ಅಂತ ಕಿತ್ಕೊಂಡು ಬರುತ್ತೆ. ಅದಕ್ಕೆ ಅವಾಗವಾಗ ಜಗಳ ಮಾಡಿ ಮುಗಿಸ್ಬಿಡ್ಬೇಕು. ಅದು ಎಲ್ಲಿಗೆ ನಿಲ್ಲುತ್ತೆ ಅಂದ್ರೆ ನಮ್ಮಿಬ್ಬರ ಜಗಳ, ನಾವು ಯಾವ ವಿಷಯಕ್ಕೆ ಶುರು ಮಾಡಿದ್ವಿ ಜಗಳ ಅನ್ನೋದು ಮರ್ತೇ ಹೋಗುತ್ತೆ. ನೀನು ನಾನು ನೀನು ಆಗ್ತಾ ಇರುತ್ತೆ. ಕಡೆಗೆ ಒಬ್ರಿಗೆ ಎಲ್ಲೋ ಗಂಟ್ಲು ಸುಸ್ತಾಗಿ ನಿಂತ್ಬಿಡ್ತೀವಿ. ಅದು ಅಲ್ಲಿಗೆ ಮುಗೀತು ಅವತ್ತಿನ ಚಾಪ್ಟರ್. ಅಲ್ಲ, ಅಲ್ಲಿಗೆ ಮುಗೀತು ಅಂದ್ರೆ ಆ ವಿಷಯ ಕ್ಲೋಸ್ ಆಯ್ತು. ಹೊಸ ವಿಷಯಕ್ಕೆ ಮತ್ತೆ ಜಗಳ ಆಡ್ತೀವಿ. ಕಂಟಿನ್ಯೂಸ್ ಪ್ರಾಸೆಸ್ ಅದು. ಉಸಿರು ನಿಲ್ಲಿಸ್ತಿರೋ ಜಗಳ ನಿಲ್ಲಿಸ್ತಿರೋ ಅಂದ್ರೆ ನಾವು ಜಗಳ ನಿಲ್ಸಲ್ಲ. ಆ ಮಟ್ಟಕ್ಕೆ ಜಗಳ ಆಡ್ತೀವಿ. ಜಗಳ ಆಡ್ಕೊಂಡು 48 ವರ್ಷ ಪೂರೈಸಿದೀವಿ. ಉತ್ತಮ ಜಗಳಗಂಟಿ ಪ್ರಶಸ್ತಿ ಗೋಸ್ಟು ವಿದ್ಯಾಮೂರ್ತಿ ಅಂಡ್ ಆಲ್ಸೋ ನರಸಿಂಹಮೂರ್ತಿ. ನಾವು ಶೇರ್ ಮಾಡ್ಕೋತೀವಿ, ಪ್ರಶಸ್ತಿ ಒಬ್ಬೊಬ್ರಿಗೆ ಕೊಡಲ್ಲ. ಇದ್ರಲ್ಲಿ ಏನಾದ್ರು ಮೆಸೇಜ್ ಇದೆಯಾ ಅವಳು ಹೇಳಿದ್ದು? ನೀವು ಕೇಳಿದ ಪ್ರಶ್ನೆಗೆ ಹೌದೌದು ಇದೆಯಾ? ಇದೆ. ಇಷ್ಟನ್ನೇ ಈಗಿನ ಯುವಕರಿಗೆ ಯುವತಿಯರಿಗೆ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗ್ತದೆ. ಹೌದು, ಜಗಳ ಆಡ್ಬಿಟ್ಟು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಿರೋದು. ಈಗಿನವರು ಸ್ವಲ್ಪ ಸೀರಿಯಸ್ ಆಗಿ ಜಗಳ ಆಡ್ತಾರಲ್ಲ, ಅದಕ್ಕೆ ಏನಾದ್ರು ಅದಕ್ಕೂ ಇದೆ ಹೇಳ್ಬೇಕಾದ್ರೆ ಅಂತ ನಮ್ಗೆ ಅಷ್ಟೊಂದು ಉತ್ತರ ಇಲ್ಲ. ಹೇಗೆ ಕನ್ವಿನ್ಸ್ ಮಾಡಿ ಅದೇನೆ ಜಗಳನ ಅಲ್ಲಿಗೆ ಮರ್ತು ಬಿಡಿ ಅಂತ, ಅದನ್ನ ಇಟ್ಕೊಂಡ್ ಮನ್ಸಲ್ಲಿ ದ್ವೇಷ ಬೆಳೆಸ್ಕೋಬೇಡಿ ಅಂತಾನೆ ಇದ್ರ ಅರ್ಥ. ನೀವು ಬಾಟ್ಲಲ್ಲೇ ಕುಡಿಯೋದಾ? ಬಾಟ್ಲು. ಅವ್ರು ಬಂದಿದ ತಕ್ಷಣ ಕೇಳೋರು ಬಾಟ್ಲ್ ಎತ್ತೀರಾ ಅಂತ. ಬಾಟ್ಲಲ್ಲೇ ಕುಡಿತೀವಿ, ಇಬ್ರು ಬಾಟ್ಲ್ ಎತ್ತು ಕುಡಿತೀವಿ. ಅಲ್ಲ, ಊರಿಗೆ ಮುಂಚೆ ಬಂದಿರೋದ್ ನೀನು. ಒಂಚೂರು ನೀರು ಕೊಡಿ ಹೋಗಿ. ಬಾಟ್ಲ್ ಹಾಕ್ತಿರೋ ನಿಮ್ ಬ್ರ್ಯಾಂಡೆ. ನಮ್ದಿದೆ ನೀರು. ಹೌದು, ಮತ್ತೆ ಅದನ್ನ ಕಚ್ಕಲ್ ಕುಡಿಯಕ್ಕಾಗುತ್ತೆ. ನೀವು ಹೇಳಿದ್ರೆ ಬಾಟ್ಲಲ್ಲಿ ಕುಡಿತೀರಾ ಅಂದ್ರೆ ಬೇರೆ ಅರ್ಥ ಆಗೋಗ್ಬಿಡುತ್ತೆ. ಅದಾಗ್ಲಿಂತಾನೆ ಎತ್ ಕುಡಿತೀವಿ ಅಂತ ಹೇಳಿದ್ದು, ಬೇರೆ ಅರ್ಥ ಆಗ್ಲಿಂತಾನೆ ಗೊತ್ತಾಯ್ತು. ಅದಕ್ಕೆ ಎತ್ ಕುಡಿತೀವಿ ಅಂತ ಹೇಳಿ. ಕೀರ್ತಿ ಸುಮ್ನೆ ಅಲ್ಲ, ಕಳ್ಳ ಕೀರ್ತಿ. ಒಳ್ಳೆ ಕ್ಯಾಪ್ಷನ್ ಕೊಟ್ರು, ಕಳ್ಳ ಕೀರ್ತಿ. ಅಲ್ಲ, ಅವರು ಬಂದಿದ ತಕ್ಷಣ ಕೇಳೋರು ಬಾಟ್ಲ್ ಎತ್ತುತ್ತೀರಾ ಅಂತ. ಅದಕ್ಕೆ ಓಕೆ, ಈಗ ನಿಮ್ಮ ಪರ್ಸ್ನಲ್ ಫೇವರೇಟ್ಸ್ ಕಡೆಗೆ ಬರ್ತೀನಿ. ವಿದ್ಯಮ್ಮ ತುಂಬ ಇಷ್ಟಪಟ್ಟು ಮಾಡೋ ಕೆಲಸ ಯಾವುದು? ತುಂಬ ಕಷ್ಟಪಟ್ಟು ಮಾಡೋ ಕೆಲಸ ಯಾವುದು? ಅಡುಗೆ, ಆ್ಯಕ್ಟಿಂಗ್, ಅದು ಇದು ಕ್ಲೀನಿಂಗ್ ಏನಾದರೂ ಇರ್ಬೋದು. ತುಂಬ ಇಷ್ಟಪಟ್ಟು ನೀವು ಮಾಡೋದೇನು? ಆ್ಯಕ್ಟಿಂಗ್. ತುಂಬ ಮನೇಲಲ್ಲ, ತೆರೆ ಮೇಲೆ. ಕಷ್ಟಪಟ್ಟು ಮಾಡೋದು ಏನು? ಕಷ್ಟಪಟ್ಟು ಇದೊಂದು ಕೆಲಸ ಇಷ್ಟನೇ ಇಲ್ಲ ಆದ್ರೂ ಮಾಡಲೇಬೇಕಲ್ಲಪ್ಪ ಅಂತ ಮಾಡೋದು. ಒಂದೊಂದ್ಸತಿ ಅಡುಗೆ ಮಾಡೋದು ಬೇಜಾರಾಗುತ್ತೆ. ಬಿಟ್ರೆ
ಆ ಥರ ಇಷ್ಟನೇ ಇಲ್ಲ ಅನ್ನೋದು ಯಾವುದೂ ಅವ್ರು ಇಲ್ಲ. ಕ್ರಿಕೆಟ್ ನೋಡ್ಬೇಕಾದ್ರೆ ಅವ್ರಿಗೆ ಕಾಫಿ ಮಾಡ್ಕೊಡೋದು. ಕ್ರಿಕೆಟ್ ಅದು ಕೆಲಸನೇ ಅಲ್ಲ, ದರಿದ್ರ ಅದು. ನನ್ನ ಇದ್ರೊಳಗೆ ಮೋಸ್ಟ್ ಯೂಸ್ಲೆಸ್. ಕೋಲ್ ಕೊಟ್ಟಿ ಹೊಡೆಸ್ಕೊತಾರೆ, ಸುಮ್ ಕೂರಕ್ಕಾಗಲ್ಲ. ಅದೇ ಅದ್ ಬಿಡೋಣ. ಅಡಿಗೆ ವಿಚಾರದಲ್ಲಿ ತುಂಬಾ ಕಾಂಪ್ಲಿಮೆಂಟ್ಸ್ ಕೇಳಿದ್ವಿ, ನೀವು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಂತ. ನೀವು ಈಗ ಕಣ್ಣು ಮುಚ್ಕೊಂಡ್ರು ಈ ಅಡಿಗೆ ನಾನು ಮಾಡಬಹುದು, ನನಗೆ ತುಂಬಾ ಈಸಿ, ತುಂಬಾ ಇಷ್ಟ ಅನ್ನೋಂಥದ್ದು ಯಾವುದು ಚೆನ್ನಾಗಿ ಮಾಡ್ತೀರಾ ಅಂತ? ಆಬ್ವಿಯಸ್ಲಿ ಕಣ್ಣು ತೆಕ್ಕೊಂಡು ಮಾಡಬೇಕು, ಅಂದ್ರೆ ಎಕ್ಸಾಂಪಲ್ ಕೊಟ್ಟು. ಎಕ್ಸಾಂಪಲ್ ಗೊಜಾಲಕ್ಕಿ. ಗೊಜಾಲಕ್ಕಿ. ಯಾವ ರೋಲು ಸಿನಿಮಾದಲ್ಲಾಗಿರ್ಬೋದು ಅಥವಾ ಸೀರಿಯಲ್ ಆಗಿರ್ಬೋದು, ಈ ರೋಲ್ ನನಗೆ ಸಿಗ್ಬೇಕಾಗಿತ್ತು? ಇಲ್ಲಿ ಫಿಲಾಸಫಿ ಬಳಸಕ್ಕಾಗಲ್ಲ. ಸುಮ್ಮನೆ ಅಂದ್ರೆ ಇದು ನನಗೆ ವೈಶಾಲಿ ಕಾಸರವಳ್ಳಿ ಅವ್ರು ಮಾಡಿರೋವಂಥ ಪಾತ್ರಗಳು ನನಗೆ ತುಂಬ ಇಷ್ಟ. ಆ ಥರ ಪಾತ್ರಗಳು ನನಗೆ ಸಿಗಬೇಕಿತ್ತು ಅಂತ ಅನ್ಸುತ್ತೆ. ಆಮೇಲೆ ಯಾರನ್ನಾದ್ರೂ ನೋಡಿದಾಗ ಅಥವಾ ಆ್ಯಕ್ಟಿಂಗ್ ಬರೋಕ್ಕೆ ಮುಂಚೆ ಆಗಲಿ ರೋಲ್ ಮಾಡೆಲ್, ಇನ್ಸ್ಪಿರೇಷನ್, ಇವ್ರು ತುಂಬ ಇಷ್ಟ ಅನ್ನೋ ಥರ ನಿಮ್ಮ ಪರ್ಸ್ನಲ್ ಫೇವ್ರೆಟ್ ಯಾರಾದರೂ ಇದ್ದಾರೆ? ಕನ್ನಡದಲ್ಲಿ ನಂಗೆ ವೈಶಾಲಿ ಕಾಸರವಳ್ಳಿ ಅವರೇನೆ. ಹಿಂದಿನಲ್ಲಿ ಸ್ಮಿತಾ ಪಾಟೀಲ್, ಜಯಾ ಬಾದ್ರಿ, ಆಮೇಲೆ ಇನ್ಯಾರು, ಪದ್ಮಿನಿ, ತುಂಬ ಹಳೇ ವೆಟ್ರನ್ ಆ್ಯಕ್ಟ್ರೆಸ್ ಅವರು. ಅಫ್ಕೋರ್ಸ್ ವೈಜಯಂತಿಮಲ. ಇವರೆಲ್ಲ ಟ್ಯಾಲೆಂಟ್ ಜೊತೆಗೆ ಆ ಕಾಲದ ಒಂದು ಆ್ಯಕ್ಟಿಂಗ್ ಥರ ಅವ್ರದ್ದು ಆ್ಯಕ್ಟಿಂಗ್ ಇರ್ತಿರ್ಲಿಲ್ಲ. ಆಗಲೂ ತುಂಬ ಸಹಜವಾಗಿ, ಸಾಮಾನ್ಯ ಆ ಕಾಲದ ಆ್ಯಕ್ಟಿಂಗ್ ಎಲ್ಲ ತುಂಬ ಮೆಲೋಡ್ರಾಮೆಟಿಕ್ ಇರ್ತಿತ್ತು. ಮೆಥಡ್ ಆ್ಯಕ್ಟಿಂಗ್ ಅನ್ನೋದು ಇರಲಿಲ್ಲ. ಅಂಥದ್ರೊಳಗೂ ಅವರು ಆ ಕಾಲಕ್ಕೂ ಸಲ್ಲೋ ಅಂತ, ಈ ಕಾಲಕ್ಕೂ ಸಲ್ಲೋ ಅಂತ ಒಂದು ನಟನೆ ಅವ್ರಿಗೆ ಇರ್ತಿತ್ತು. ಸೊ ಇವರುಗಳದೆಲ್ಲ ಇಷ್ಟ ಆಗುತ್ತೆ ನನಗೆ. ಈಗಿನವ್ರಿಗೆ ನೀವೇನಾದರೂ ಕಲಾವಿದರಿಗೆ ಟಿಪ್ಸ್ ಕೊಡ್ತೀರಾ ಅನ್ನೋದಾದ್ರೆ, ಈ ವಿಚಾರ ನೀವು ಗಮನಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಾದರೆ ಏನಾದರೂ ಒಂದಷ್ಟು ವಿಚಾರಗಳು ಹೇಳ್ತೀರಾ? ಮೊದಲು ಕಲಾವಿದರೆ ಆಗಬೇಕು ಅಂತಂದರೆ ಅಬ್ಸರ್ವೇಷನ್, ಯಾವುದೇ ಒಂದು ವಿಷಯನ ಗಮನಿಸೋದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಅಂಥ ಸಂದರ್ಭ, ಅಂಥ ಪಾತ್ರ ಸಿಕ್ಕಿದಾಗ ಆ ಒಂದು ಗಮನಿಸಿದ್ರಲ್ಲಿ ಏನು ಅಂಶ ಇದೆಯೋ ಅದನ್ನು ನಾವು ಅಳವಡಿಸ್ಕೋಬೋದು. ಅವಾಗ ಅದು ಸಹಜ ಅಂತ ಅನಿಸುತ್ತೆ. ನೋಡೋರಿಗೆ ಓಹೋ ಇಂಥದ್ದೊಂದು ಕ್ಯಾರೆಕ್ಟ್ರ್ ಇದೆ ಸುತ್ತಮುತ್ತ ಅಂತ ಅನ್ನಿಸ್ಬೇಕು. ಅದು ಬರೀ ನಾವು ಒಂದು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರೋ ಜನರನ್ನು ಗಮನಿಸಿದಾಗ ಮಾತ್ರ ಅದು ನಮಗೆ ಸಾಧ್ಯ ಆಗೋದು, ಅದನ್ನು ನಮ್ಮದು ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು. ಸುಮ್ಮನೆ ಅವ್ರು ಹೇಳ್ಕೊಟ್ಟಿದ್ದನ್ನು ನಾವು ಮಾಡಿಬಿಟ್ರೆ ನಮ್ಮ ಕೆಲಸ ಮುಗೀಲಿಲ್ಲ. ಅವ್ರು ಹೇಳ್ಕೊಡ್ತಾರೆ, ಎಷ್ಟು ಹೇಳ್ಕೊಡೋಕ್ಕೆ ಸಾಧ್ಯ? ನಮ್ಮದು ಒಂದು ಸ್ವಲ್ಪ ಅದಕ್ಕೆ ಹಾಕಬೇಕು, ನಮ್ಮ ಇಮ್ಯಾಜಿನೇಷನ್. ಅದು ಸರಿಯಾಗಿದೆಯೋ ಇಲ್ವೋ ಅವ್ರು ಹೇಳ್ತಾರೆ, ಅದು ಡೈರೆಕ್ಟ್ರ್ ಮಾಡ್ತಾರೆ ಆ ಕೆಲಸ. ಆದರೆ ನಮ್ಮದು ಒಂದು ಪ್ರಯತ್ನ ಇರಬೇಕು. ಹಾಗಾಗಿ ಅಬ್ಸರ್ವೇಷನ್ ತುಂಬ ಮುಖ್ಯ. ಆಮೇಲೆ ಈಗಿನ ಸಮಾಜದಲ್ಲಿ ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆ ಅರಿವಿರಬೇಕು. ಹಾಗೇ ನಮ್ಮ ಹಿಂದೆ ಯಾರ್ಯಾರು ಹಿಂದಿನ ಕಾಲದಿಂದ ಒಳ್ಳೆ ಹೆಸರು ಮಾಡಿರೋ ಆ್ಯಕ್ಟಿಂಗಲ್ಲಿ ಅವರ ಆ್ಯಕ್ಟಿಂಗನ್ನು ನಾವು ಗಮನಿಸ್ತಾ ಬರಬೇಕು. ನಮ್ಗೆ ಎರಡೂ ಗೊತ್ತಾಗುತ್ತೆ, ಹೇಗೆ ಮಾಡಬಾರ್ದು, ಹೇಗೆ ಮಾಡಬೇಕು, ಎರಡೂ ಗೊತ್ತಾಗುತ್ತೆ. ಸೊ ಇದೆಲ್ಲ ಒಂದು ತಿಳುವಳಿಕೆ, ಅಭಿನಯ ಲೋಕಕ್ಕೆ ಬರೋಕ್ಕೆ ಇದೊಂದು ತಿಳುವಳಿಕೆ, ಇದು ಬೇಸಿಕ್ ನಾ ಹೇಳೋದು. ಈಗಲೂ ಅಷ್ಟೇ ನಾವು ಮಾಡೋದನ್ನು ಈಗ ಮುಂದೆ ಬರೋರು ನೋಡ್ತಾ ಇರಬೇಕು. ನಾವು ಕೆಟ್ಟದಾಗೆ ಮಾಡ್ಬೋದು, ಅವಾಗ ಅವ್ರಿಗೆ ಗೊತ್ತಾಗುತ್ತೆ ತಾನೆ ಈ ಥರ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಕಾಮೆಂಟ್ಸ್ ಬರ್ತಿರುತ್ತಲ್ಲ, ಇಂಥ ಚೆನ್ನಾಗಿತ್ತು, ಇಂಥ ಚೆನ್ನಾಗಿರಲ್ಲ. ಸಾಮಾಜಿಕ ಜಾಲತಾಣ ಅಷ್ಟೊಂದು ಪ್ರಭಾವಶಾಲಿಯಾಗಿದೆ, ಅದನ್ನು ಅವ್ರು ಬಳಸ್ಕೋಬೇಕು. ಯಾವ್ಯಾವ ಪಾತ್ರಕ್ಕೆ, ಯಾವ್ಯಾವ ಕಲಾವಿದರಿಗೆ ಎಂತೆಂಥ ಕಾಮೆಂಟ್ಸ್ ಬರುತ್ತೆ ಅಂತ ಅವ್ರು ಅದನ್ನು ನೋಡ್ತಾ ಇದ್ದರೆ ಬರೀ ಸುಮ್ಮನೆ ರೀಲ್ಸ್ ಮಾಡಿ ಹಾಕ್ತಾ ಇರ್ತಾರೆ. ಅದ್ರ ಬದಲು ಆ ಕಲೆಯನ್ನು ತಮ್ಮದಾಗಿಸ್ಕೋಬೇಕು ಅನ್ನೋ ಒಂದು ಪ್ಯಾಷನ್ ಇದ್ದರೆ ಇದನ್ನೆಲ್ಲ ಮಾಡಬೇಕು. ಬರೀ ದುಡ್ಡು ಸಂಪಾದನೆ ಅಥವಾ ತೆರೆ ಮೇಲೆ ಬರೋದೇ ಒಂದು ಗ್ಲ್ಯಾಮರ್ ಫೀಲ್ಡ್, ಆ ಥರದ್ದಷ್ಟೇ ಅವ್ರು ಸೀಮಿತವಾಗಿ ಮಾಡ್ಕೋಬಾರ್ದು. ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿದರೆ ಅವರಿಂದನೂ ಏನಾದರೂ ಕೊಡುಗೆ ಸಿಗುತ್ತೆ. ಯಾಕೆಂದರೆ ಈಗಿನ ಕಾಲದ ಕಲಾವಿದರಿಗೆ ಮೆಮರಿ ಪವರ್ ತುಂಬ ಚೆನ್ನಾಗಿದೆ. ಆಮೇಲೆ ಜೊತೆಗೆ ಕ್ಯಾಮ್ರಾ ಸೆನ್ಸ್ ಎಲ್ಲ ಇದೆ, ನಮ್ಗೆ ಅದೆಲ್ಲ ಇರಲಿಲ್ಲ. ಅದು ನಾವು ನಾಟಕ ಮಾಡಿ ಹೋದವ್ರಿಗಂತೂ ಕ್ಯಾಮ್ರಾ ಸೆನ್ಸೇ ಇರಲಿಲ್ಲ. ಮಾತಾಡ್ತಾ ಸ್ಟೇಜಲ್ಲಿ ಹೋಗ್ತಾ ಇರೋವಾಗ ಮಾಡ್ತಾ ಇದ್ವಲ್ಲ, ಇಡೀ ಸ್ಟೇಜ್ ಬಳಸ್ಕೋಬೇಕು ಅನ್ನೋದು ನಮ್ಮ ಇದರೊಳಗೆ ಹೇಳ್ಕೊಡ್ತಾ ಇದ್ದಿದ್ದು. ಕ್ಯಾಮ್ರಾಯಿಂದ ಆಚೆ ಹೊಟ್ಟೋಗ್ತಿದ್ವಿ, ಆ ಫ್ರೇಮ್ ವರ್ಕಿಂದ ಬನ್ರಿ ಅಂತ ಕರೀತಾ ಇದ್ರು. ನಮಗೆ ಎಲ್ಲಿ ಏನು ಬರಬೇಕು, ನಮ್ಗೆ ಇಷ್ಟು ದೊಡ್ಡದಾಗೆ ಮಾಡಿ ಅಭ್ಯಾಸ. ಹಾಗಾಗಿ ಆ ಥರದ್ದೆಲ್ಲ ಇವ್ರಿಗೆ ಈ ಥರದ ಇದೆ. ಆಮೇಲೆ ಲೈಟಿಂಗ್ ಸೆನ್ಸ್ ಇದೆ. ನನಗೆ ಎಷ್ಟೋ ಸತಿ ನಿಲ್ಲಿಸ್ತಾರೆ ಇವತ್ತಿಗೂ, ಅಮ್ಮ ಲೈಟ್ ತೊಗೊಳ್ಳಿತಾರೆ. ನಂಗೆ ಅದು ಬರೋದೇ ಇಲ್ಲ, ನನಗೆ ಲೈಟ್ ತೊಗೋಬೇಕು, ನನ್ನ ಮೇಲೆ ಶ್ಯಾಡೋ ಬರ್ತಿದೆ. ನಗ್ತಾರೆ ಯಾರಾದರೂ, ಇಷ್ಟು ವಯಸ್ಸು ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಾರೆ, ದಂಡಕ್ಕೆ ಅನ್ಕೋಬೇಕು.
ನಂಗೆ ಗೊತ್ತಾಗೋದಿಲ್ಲ. ನಾನು ಒಂದ್ಸತಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ನಂಗೆ ಇನ್ನೇನು ತಲೆ ಇರೋದೇ ಇಲ್ಲ ನನಗೆ. ಅದೆಲ್ಲ ಅವ್ರು ಹೇಳ್ತಾ ಇರಬೇಕು. ಸೊ ಇದೆಲ್ಲ ಅವ್ರಿಗೆ ಅಡ್ವಾಂಟೇಜಸ್ ಆಗಿದೆ, ಅದನ್ನು ಸರಿಯಾದ ರೀತಿಲಿ ಬಳಸ್ಕೋಬೇಕು. ಸೊ ನೀವು ಎರಡೂ ಟೈಮ್ದು ಡಿಫ್ರೆನ್ಸಸ್ ನೋಡಿರೋದ್ರಿಂದ ನಿಮಗೆ ನಿಮ್ಮ ಇನಿಷಿಯಲಿ ನಿಮ್ಮ ಕರಿಯರ್ ಶುರು ಮಾಡಿದಾಗ ಹೇಗಿತ್ತು ಸೀರಿಯಲ್ ಹಾಗೂ ಸಿನಿಮಾ ಇಂಡಸ್ಟ್ರಿ, ಆ ಎನ್ವೈರ್ನ್ಮೆಂಟ್ಗೂ ಈಗ ನೀವು ಮಾಡ್ತಾ ಇರೋ ಸೀರಿಯಲ್ ಸಿನಿಮಾ ಎನ್ವೈರ್ನ್ಮೆಂಟ್ಗೂ ಪ್ಲಸ್ ಆ್ಯಂಡ್ ಮೈನಸ್ನ ಒಟ್ಟಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಆಗಿನ ಕಾಲದಲ್ಲಿ ಇದ್ದಿದ್ದ ಪ್ಯಾಷನ್ ಈಗಿನ ಕಾಲದಲ್ಲಿ ಕಡಿಮೆ ಆಗ್ತಿದೆ. ಯಾಕಂದರೆ ಇಟ್ಸ್ ಇನ್ನೋವೇಟಬಲ್ ಬಿಕಾಸ್ ಆಫ್ ಇದು ಟೈಮ್ ರೆಸ್ಟ್ರೈಂಟ್ ಇರೋದ್ರಿಂದ. ಅವಾಗ ಡೈರೆಕ್ಟರ್ಗಳು ನಮಗೆ ನಿಧಾನವಾಗಿ ನಮ್ಮ ಭಾಷೆ ಸುಶುದ್ಧ ಮಾಡ್ತಾಯಿದ್ರು, ಆ್ಯಕ್ಟಿಂಗ್ ಕೂಡ ಹೇಳ್ಕೊಡ್ತಾಯಿದ್ರು. ಆಯಾ ಸನ್ನಿವೇಶಕ್ಕೆ ಯಾವ ಥರ ನಮ್ಮ ಮುಖಭಾವ ಇರಬೇಕು, ನಮ್ಮ ಧ್ವನಿಗಳು ಏರಿಳ್ತಾ ಹೇಗಿರಬೇಕು ಅದನ್ನೆಲ್ಲ ಹೇಳ್ಕೊಡ್ತಿದ್ರು. ಬಟ್ ಈಗ ಅವ್ರಿಗೆ ಟೈಮ್ ಇಲ್ಲ ಆ ಥರ ಪಾಠ ಹೇಳ್ಕೊಟ್ಟು ನಮ್ಮ ಕೈಲಿ ಮಾಡಿಸೋಷ್ಟು ಅವ್ರಿಗೆ ಪುರ್ಸತ್ತಿಲ್ಲ. ಯಾಕೆಂದರೆ ಅವ್ರಿಗೆ ಪ್ರೆಷರ್ ಇರುತ್ತೆ. ಇರೋ ಟೈಮ್ ಲಿಮಿಟಲ್ಲಿ ಅವ್ರಿಗೆ ಏನು ಇಂಪಾರ್ಟೆಂಟ್ ಅಂದರೆ ನಮ್ಮ ಜ್ಞಾಪಕ ಶಕ್ತಿ. ನಾವು ಬೇಗ ಡೈಲಾಗನ್ನು ಹೇಳಿದರೆ ಶಾರ್ಟ್ ಓಕೆ, ತುಂಬ ಏನೋ ಸೀರಿಯಸ್ ಅಂದರೆ ಬೇಕೇ ಬೇಕು ಅನ್ನೋ ಸನ್ನಿವೇಶದಲ್ಲಿ ಈ ಥರ ಬೇಕಮ್ಮ ಅಂತ ಹೇಳ್ತಾರೆ. ಗ್ರಾಸ್ಪ್ ಮಾಡಿಕೊಂಡು ನಾವು ಮಾಡಿದರೆ ನಮ್ಮ ಪುಣ್ಯ, ಅಫ್ಕೋರ್ಸ್ ಡೈರೆಕ್ಟರ್ದು ಪುಣ್ಯ. ಯಾಕೆಂದ್ರೆ ಪಾಪ ಅವ್ರು ಕಷ್ಟಪಡ್ತಿರ್ತಾರೆ, ನಾವು ನೋಡ್ತಿರ್ತೀವಲ್ಲ. ಈಗ ಆ ಥರ ಆಗೋಗಿದೆ. ಮತ್ತು ಆಗಿನವ್ರ ಪ್ಯಾಷನ್ ಅನ್ನೋದು ಆಕ್ಟರ್ಗಳಿಗೂ ಇರಬೇಕು. ಆಮೇಲೆ ನಾವು ಭಾಷೆ ಬಗ್ಗೆ ತುಂಬ ಎಚ್ಚರ ವಹಿಸ್ಬೇಕು. ಅಂದರೆ ನಾ ಹೇಳೋದು ಶುದ್ಧವಾದ ಕನ್ನಡ ಅಂತಲ್ಲ, ಪರಿಸರಕ್ಕೆ ತಕ್ಕನಾದ ಭಾಷೆ. ಹಳ್ಳಿ ಪರಿಸರದಲ್ಲಿ ನೀವು ಆ ಒಂದು ಹಳ್ಳಿ ಪರಿಸರದ ಸಂಸಾರನೇ ಇದ್ರೆ ಅಲ್ಲಿ ನಾವು ಶುದ್ಧವಾಗಿ ಮಾತಾಡ್ತಾ ಕೂತ್ರೆ ಖಂಡಿತ ಚೆನ್ನಾಗಿರಲ್ಲ. ಆ ಪರಿಸರಕ್ಕೆ ತಕ್ಕ ಹಾಗೆ ಮಾತಾಡಬೇಕು, ಅದರದ್ದು ಅದು ಸೊಗಡು. ಹಾಗೇನೆ ವಿದ್ಯಾವಂತರು ಅಥವಾ ಒಂದು ಪಟ್ಟಣ ಒಂದು ಸ್ವಲ್ಪ ಒಂದು ನಾಗರಿಕತೆ ಹೆಚ್ಚಾಗಿ ಇನ್ಫ್ಲೂಯೆನ್ಸ್ ಆಗಿದೆ ಅನ್ನೋ ಕಡೆ ಆ ಪರಿಸರಕ್ಕೆ ತಕ್ಕ ಹಾಗೆ ಮಾತಾಡಬೇಕು. ಅವಾಗ ಅದು ಶೋಭಿಸುತ್ತೆ. ಯಾವುದು ಹೆಚ್ಚಲ್ಲ, ಯಾವುದು ಕಡಿಮೆ ಅಲ್ಲ. ನಮ್ಮ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಪರಿಸರಕ್ಕೆ ತಕ್ಕನಾಗಿ ನಾವು ವರ್ತಿಸೋದೆ ಒಂದು ಸೀರಿಯಲ್ ಅಥವಾ ಸಿನಿಮಾ ಮೇಲಕ್ಕೆ ಹೋಗೋಕ್ಕೂ ಕೆಳಗೆ ಬರೋಕ್ಕೂ ಕಾರಣ ಆಗುತ್ತೆ. ಸೂಪರ್, ಅಷ್ಟೇ. ವೆರಿ ನೈಸ್, ಸೂಪರ್. ಏನೇನು ಇಂಪಾರ್ಟೆಂಟ್ ಇದೆಯೋ ಅದನ್ನು ತುಂಬ ನೀಟಾಗಿ ವಿತ್ ಎಕ್ಸಾಂಪಲ್ ಬ್ರೀಫ್ ಮಾಡಿದ್ರಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು. ಇಷ್ಟೊತ್ತು ವಿದ್ಯಾಮೂರ್ತಿ ದಂಪತಿಗಳ ತರಲೆ ತಮಾಷೆ ನೋಡಿದ್ವಿ. ಈಗ ಒಂದು ಸೀರಿಯಸ್ ಆಗಿ ದಾಂಪತ್ಯದ ಗುಟ್ಟುಗಳು. ಸೊ ಮೂರ್ತಿ ಸರ್ ಬಗ್ಗೆ 3 ಒಳ್ಳೆ ವಿಚಾರ ಹೇಳಿ. ನಾನು ಈ ಒಂದು ಕ್ಷೇತ್ರಕ್ಕೆ ಕಾಲಿಡೋಕ್ಕೆ ಇವರೇ ಮೂಲ ಕಾರಣ. ಯಾಕಂದರೆ ನಮ್ಮ ಮನೇಲಿ ನನ್ನ ಅಪ್ಪ ಅಮ್ಮ ಆಗಲಿ ಇವ್ರ ತಂದೆ ಆಗಲಿ ನಂಗೆ ಅತ್ತೆ ಮದುವೆ ಮಾಡ್ಕೊಂಡು ಬರುವಾಗಲೇ ಇರಲಿಲ್ಲ. ಅಂದರೆ ಇವ್ರ ತಾಯಿ 16 ವರ್ಷ ಇರೋವಾಗಲೇ ಹೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಇವ್ರ ತಂದೆ ಯಾರೂ ಒಪ್ಪಿರಲಿಲ್ಲ ನಾನು ಆ್ಯಕ್ಟಿಂಗ್ ಫೀಲ್ಡಿಗೆ ಬರೋಕ್ಕೆ. ಆದರೆ ನನಗೆ ಮಗನೂ ಹುಟ್ಟಿದ ಮೇಲೆ ಇವರೇ ನನ್ನನ್ನು ಈ ಫೀಲ್ಡಿಗೆ ಹೋಗು ಅಂತ ನನಗೆ ತುಂಬ ಎಂಕರೇಜ್ ಮಾಡಿದರು. ಇವತ್ತಿಗೂ ಕೂಡ ಅವರು ನನಗೆ ತುಂಬ ಎಂಕರೇಜಿಂಗ್ ಆಗಿದ್ದಾರೆ. ನಾನು ಶೂಟಿಂಗಿಗೆ ಹೋಗಬೇಕು ಅಂದರೆ ನನಗೆ ನನ್ನ ಬ್ಯಾಗ್ಗಳನ್ನು ಪ್ಯಾಕ್ ಮಾಡಿದ್ದನ್ನು ತೊಗೊಂಡು ಬಂದು ಗಾಡಿಗಿಡೋದು, ಬಂದ ಮೇಲೆ ಅದನ್ನು ತಗೊಂಡು ಒಳಗಡೆ ಇಡೋದು ಎಲ್ಲ ಇವ್ರು ಮಾಡ್ತಾರೆ. ನಾವು ಹೊರಡೋ ತನಕ ಅಲ್ಲಿ ಇರ್ತಾರೆ. ಎಲ್ಲಿಗೆ ಹೋಗಬೇಕಾದ್ರೂ ತುಂಬ ಇವರ ಎಂಕರೇಜ್ಮೆಂಟ್ ಇಲ್ಲದೆ ಹೋಗಿದ್ರೆ ಖಂಡಿತ ನಾನೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಪಾಪ ನಾನು ಏನು ಮಾಡಿಕೊಟ್ರು ಅದಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋತಾರೆ. ಅಂದರೆ ನಾನು ಇವಾಗ ಹೊರಡೋ ಬ್ಯುಸಿನಲ್ಲಿ ಏನಿರುತ್ತೋ ಅದನ್ನು ನನ್ನ ಕೈಲಿ ಆಗಿದ್ದು ಮಾಡಿಬಿಟ್ಟು ಹೋಗ್ತೀನಿ. ಅದು ರುಚಿ ಪಚಿ ಏನೂ ನೋಡಿರಲ್ಲ, ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ. ನಂಗೆ ಅದೇ ತುಂಬ ಒಂದು ನಿರಾಳ. ನಾವು ಊರುಗಳಿಗೆ ಹೋಗಬೇಕಾಗುತ್ತೆ, ಆವಾಗಲೂ ಕೂಡ ಇವರು ತುಂಬ ಏನು ಸಾಧ್ಯ ಇದೆಯೋ ಅದನ್ನು ಅವರೇ ಬೇಕಾದ್ರೂ ಮಾಡ್ಕೊಂಡ್ಬಿಡ್ತಾರೆ. ಚಪಾತಿ ಮಾಡ್ಕೋತಾರೆ, ಹೇಗಿದೆಯೋ ಏನೋ ಗೊತ್ತಿಲ್ಲ ಪಾಪ, ದೋಸೆ ಹಾಕ್ಕೋತಾರೆ, ಎಲ್ಲ ಮಾಡ್ಕೋತಾರೆ ಅವರು. ಅದೊಂದು ನಂಗೆ ತುಂಬ ಖುಷಿ. ಆಮೇಲೆ ನನಗೆ ಎಲ್ಲ ಒಂದು ಅಡುಗೆ ಕೆಲಸದಲ್ಲಿ ನನ್ನ ಮನೆ ನೀಟಾಗಿ ಇಟ್ಕೊಳ್ಳೋದು. ಅಂದರೆ ಇಲ್ಲಿಗೆ ಬರೋದಕ್ಕೆ ಹೋಗೋದಿಲ್ಲ, ಮಾಡಿ ಮೇಲೆ ಕೆಳಗಡೆನೆ ನನ್ನ ಸಾಮ್ರಾಜ್ಯ ಎಲ್ಲ. ಅಲ್ಲಿ ಏನೇನು ಮಾಡಬೇಕು ಅದಕ್ಕೆಲ್ಲ ಇವ್ರು ತುಂಬ ಸಹಾಯ ಮಾಡ್ತಾರೆ. ಆಮೇಲೆ ಇನ್ನೇನು ಒಟ್ಟಲ್ಲಿ ಆಮೇಲೆ ಇಲ್ಲಿ ಮುಖ್ಯ ತುಂಬ ಯಾವುದೇ ಕಲಾವಿದೆಗೆ ಮುಖ್ಯ ಆಗಿರೋದು ನಂಬಿಕೆ. ಹೆಂಡತಿ ಅಥವಾ ಜೊತೆಗಾತಿ ಬಗ್ಗೆ ನಂಬಿಕೆ. ಆ ನಂಬಿಕೆ ನನ್ನ ಮೇಲೆ ಪೂರ್ತಿ ಇಟ್ಟಿದ್ದಾರೆ. ಈಗ ವಯಸ್ಸಾಯಿತು, ವೃದ್ಧನಾರಿ ಪತಿವ್ರತ ಅಲ್ಲ. ನಾನು ಈ ಫೀಲ್ಡ್ಗೆ ಕಾಲಿಟ್ಟ ದಿನದಿಂದನೂ ಇವರು ಯಾವತ್ತೂ ನನ್ನ ಬಗ್ಗೆ ಸಂಶಯ ಪಟ್ಟಿಲ್ಲ. ನನ್ನನ್ನು ಪೂರ್ತಿ ವಿಶ್ವಾಸದಿಂದ ನನ್ನನ್ನು ನಂಬಿದ್ದಾರೆ, ಹಾಗೆ ಎಂಕರೇಜು ಮಾಡ್ತಾರೆ. ಎಷ್ಟು ತಮಾಷೆ ವಿಷಯ ಇನ್ನೊಂದೇನು ಅಂದರೆ,
ಯಾವುದೋ ಒಂದು ಮದುವೆಗೆ ಹೋಗಿದ್ವಿ. ಆ ಮದುವೆಯಲ್ಲಿ ನನ್ನ ಸೀರಿಯಲ್ ಗಂಡನೂ ಬಂದಿದ್ರು, ಇವರು ಬಂದಿದ್ರು. ಜನಗಳಿಗೆ ಆ ಸೀರಿಯಲ್ ಗಂಡನೇ ನನ್ನ ಗಂಡ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಇವರನ್ನೇ ಹೋಗಿ ಕೇಳಿದ್ದಾರೆ, ಇವರು ವಿದ್ಯಾಮೂರ್ತಿ ಅವರ ಗಂಡ ಎಲ್ಲಿ ಅಂತ ಕೇಳಿದ್ದಾರೆ. ನೋಡಿ, ನಾನು ರಿಯಲ್ ಲೈಫ್ ಗಂಡ, ಅವ್ರ ಸೀರಿಯಲ್ ಗಂಡ ಅಲ್ಲಿದ್ದಾರೆ ನೋಡಿ, ಆ ಸೀರಿಯಲ್ ಗಂಡ ಅಯ್ಯೋ, ಆ ಮಟ್ಟದ ವಿಶಾಲ ಮನೋಭಾವ ಇವ್ರಿಗಿದೆ. ಅದು ಒಂದು ಅದೃಷ್ಟ, ಒಂದು ಪುಣ್ಯ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಎಲ್ರಿಗೂ ಇಂಥ ಗಂಡ ಸಿಕ್ಕಿದ್ರೆ ನಿಜವಾಗ್ಲೂ ಅವ್ರು ಯಾವ ಕೆಲಸ ತಗೊಂಡ್ರು, ಆ್ಯಕ್ಟಿಂಗ್ ಅಂತಾನೆ ಅಲ್ಲ, ಯಾವುದೇ ಫೀಲ್ಡಲ್ಲಿ ಕೂಡ ಜೊತೆಗಾರ ಅಥವಾ ಜೊತೆಗಾತಿ ಬಗ್ಗೆ ನಂಬಿಕೆ ವಿಶ್ವಾಸ ಇರಬೇಕು. ಆವಾಗಲೇ ದಾಂಪತ್ಯ ಚೆನ್ನಾಗಿರೋದು. ಒಟ್ಟು ಎಷ್ಟು ಗಂಡ ನೋಡಿದ್ದೀರಾ ಮೇಡಮ್? ಅಯ್ಯೋ, ಎಷ್ಟು ಸೀರಿಯಲ್ ಅಷ್ಟು ಗಂಡ. ಈ ನಡುವೆ ನಂಗೆ ಗಂಡನ್ ಕೊಡೋದು ಬಿಟ್ಬಿಟ್ಟಿದ್ದಾರೆ. 150 ಸೀರಿಯಲ್, ಒಂದು 140 ಗಂಡ ಇರ್ಬೋದು. ಸೋ ಮೆನಿ ಗಂಡಾಸ್. ಇಲ್ಲ ಒಂದೇ ಗಂಡ ಸುಮಾರು ಸೀರಿಯಲ್ ಅಲ್ಲೂ ಜೊತೆಲಿದ್ದಾರೆ. ಸೂಪರ್. ಒಟ್ಟಾರೆ ಮೇಡಮ್ ಹೇಳಿದ್ದು ಏನಂದ್ರೆ, ಇಂಥ ಕ್ರಿಕೆಟ್ ಮ್ಯಾಚ್ ಇದ್ರು ಮೇಡಮ್ಗೆ ಹೆಲ್ಪ್ ಮಾಡ್ತಾರೆ, ಹೌದು, ಅಷ್ಟು ಒಳ್ಳೆ ಗಂಡ ಅಂತ. ಸೊ ಅದಕ್ಕಿಂತ ಖುಷಿ ಇನ್ನೇನಿದೆ? ಅದೇ ಅಲ್ವಾ ದಾಂಪತ್ಯ. ಸಣ್ಣ ಪುಟ್ಟ ಜಗಳ 1000 ಇರ್ಬೋದು, ಜಗಳ ಇಲ್ಲ ಅಂದರೆ ದಾಂಪತ್ಯ ವರ್ಕ್ ಆಗಲ್ಲ. ಬಟ್ ಆ ಕ್ಯೂಟ್ನೆಸ್ ಇತ್ತು ನಂಗೆ. ಅದು ನೀವು ಜಗಳ ಆಡೋದನ್ನು ಪ್ರೀತಿ ಕಾಣುತ್ತೆ. ನೀವು ಅವ್ರ ಬಿಗಿನಿಂಗ್ ಅಲ್ಲಿ ಹೇಳ್ದಂಗೆನೆ ಅದು ಆ ಜಗಳದಲ್ಲೂ ಪ್ರೀತಿ ಇರುತ್ತೆ. ಅದನ್ನ ನೀವು ಪ್ರೂವ್ ಮಾಡ್ಬಿಟ್ಟಿದ್ದೀರಿ. ನೀನು ಮತ್ತೆ ಹೇಳೋದೇ ಇಲ್ಲ. ಯಾರೋ ಗಂಡ ಹೆಂಡತಿ ಜಗಳ ಆಡ್ತಿಲ್ಲ ಅಂದ್ರೆ ಅಲ್ಲೇನೋ ಪ್ರಾಬ್ಲಮ್ ಇದೆ ಅಂತ. ಕರೆಕ್ಟ್. ಜಗಳ ಆಡಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಅಂತ. ಒಂದು ಸುಮ್ಮನೆ ಇದು ಒಂದಕ್ಕೊಂದಕ್ಕೆ ಸಂಬಂಧ ಇದೆಯೋ ಇಲ್ವೋ ಕಲ್ಪಿಸ್ಕೊಳ್ಳಿ. ನನಗೆ BP ಇದೆ. ನಾನು ಡಾಕ್ಟ್ರ್ ಹತ್ರ ಹೋದೆ. ಡಾಕ್ಟ್ರನ್ನ ಕೇಳಿದೆ, ನಂಗೆ ತುಂಬ ವೇರಿಯೇಷನ್ ಇದೆ BP-ನಲ್ಲಿ ಅಂತಂದರು. ಅಂದೆ ನಾನು. ಅದಕ್ಕೆ ಅವರು, ಅಮ್ಮ BP ಇರಬೇಕಮ್ಮ, ವೇರಿಯೇಷನ್ ಇರಬೇಕಮ್ಮ BP-ಲಿ, ಇಲ್ಲದೆ ಹೋದರೆ ಏನೋ ಪ್ರಾಬ್ಲಮ್ ಇದೆ ಅಂತ, ವೇರಿಯೇಷನ್ ಇಲ್ಲದೆ ಹೋದರೆ ಅಂತಂದರು. ದಾಂಪತ್ಯದಲ್ಲೂ ಅಷ್ಟೇ, ಆ ಜಗಳ ಎಲ್ಲ ಇದ್ರೂ ಆ ಅನ್ಯೋನ್ಯತೆ ಎಲ್ಲ ಗುಪ್ತಗಾಮಿನಿ ಅಂತಾರಲ್ಲ, ಆ ಥರ ಇದ್ದೇ ಇರುತ್ತೆ. ಎಲ್ಲರೂ ಜಗಳ ಆಡೋಕ್ಕೂ ಮನ್ಸು ಬರಲ್ಲ. ಅಯ್ಯ ಯಾರಿಗೆ ಬೇಕಿನ್ ಸಹವಾಸ ಅಂದ್ಕೊಂಡಿರ್ತೀವಿ. ನಂಗೆ BP ಶುಗರು ಏನೂ ಇಲ್ಲ, ಹೆಂಡತಿ ಇದ್ದಾಳೆ, ಅದೇನೋ ಬರ್ದೇ ಇರೋಂಗೆ ನೋಡ್ಕೊತಿದ್ದಾಳೆ ಅಂತ. ಅವರೇ ಅದಕ್ಕೆ ತಡೆಗೋಡೆ. ಸರ್ ನೀವು ಹಾಂ, ಏನು ಫ್ಲಶ್ ಆಗ್ತಾ ಇದ್ರಿ ಮೇಡಮ್ ಹೇಳ್ತಿದ್ರೆ? ಎಲ್ಲ ಅವಳು ಹೇಳ್ತಾ ನಗು ಬರುತ್ತೆ. ಅಲ್ಲ, ಅದೊಂದು ಖುಷಿ ಅಲ್ವಾ, ಒಂದು ಸಾರ್ಥಕತೆ. ಹ್ಞೂ, ಓ ಪರವಾಗಿಲ್ಲ, ಅದೊಂದು ಹೆಮ್ಮೆ, ಪ್ರೌಡ್ನೆಸ್ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಹೆಂಡತಿರು ಗಂಡನ ಹೊಗಳೋದು ತುಂಬಾ ಕಡಿಮೆ. ಪ್ರೌಢ ನಗು ಅದು. ನೋಡಿ ಏನು ಹೇಳ್ತಾರೆ, ಹೆಮ್ಮೆ, ಆನಂದ ಬಾಷ್ಪ ಬಂದಿಲ್ಲ. ಆನಂದವಾಗಿದೆ ಅಷ್ಟೇ, ಬಾಷ್ಪ ಬಂದಿಲ್ಲ. ಎಡಿಟ್ ಮಾಡ್ಸೋಣ. ಇವತ್ತು ರಾತ್ರಿ ಮ್ಯಾಚ್ ನೋಡಿ ಬರುತ್ತೆ. ಅವಾಗ ಬರುತ್ತೆ, ಬಾಷ್ಪ ಬರುತ್ತೆ, ಆನಂದ ಅಲ್ಲ. ಇವ್ರ ಬಗ್ಗೆ 20 ಸೆಕೆಂಡಲ್ಲಿ 2 ವಿಚಾರ ಸರ್. ಒಳ್ಳೇದು ಗೊತ್ತಾಯ್ತಾ? ನಮ್ಮ ಹಿಂದೂಗಳಲ್ಲೇ ಹೇಳೋದು ಜಾಸ್ತಿ, ಇನ್ನೆಲ್ಲೂ ಇಲ್ಲ. ಧರ್ಮಪತ್ನಿ ಅಂತ ಹೇಳಿ, ಪತ್ನಿಯೊಳಗೆ ಧರ್ಮ ಇರುತ್ತೆ. ಅದು ನಾನು ಅದರಲ್ಲಿ ಕಂಡ್ಕೊಂಡಿದ್ದೀನಿ. ನನ್ನ ಧರ್ಮಪತ್ನಿ, ಪ್ರೀತಿಯ ಧರ್ಮಪತ್ನಿ. ಇಷ್ಟು ಮಾತ್ರ 20 ಸೆಕೆಂಡಲ್ಲಿ ಹೇಳಬಲ್ಲ. ಇನ್ನೂ 20 ಸೆಕೆಂಡ್ ಬೋನಸ್ ನಿಮಗೆ. ಹೌದಾ? ಏನಿಲ್ಲ ಹೇಳಕ್ಕೆ. ಏನಿಲ್ಲ, ಇವಾಗೆಲ್ಲ ಹೇಳಿದ್ಲಲ್ಲ ಅವಳು, ನಾನೇ ಕಾರಣ ನನಗೆ ಅವಳ ಅಭ್ಯುದಯಕ್ಕೆ ಎಲ್ಲದಕ್ಕೂ. ಅದು ಸನ್ನಿವೇಶವೂ ಆಗಿತ್ತು. ಆಮೇಲೆ ನನ್ನದೊಂದು ವೈಯಕ್ತಿಕವಾದ ಇದು ಹೇಳಬೇಕಾದ್ರೆ, ಇವಳು ಮದುವೆ ಆಗೋಕ್ಕೂ ಮುಂಚೆ ನಾನು ನನ್ನ ವೃತ್ತಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ನಾನು ನೌಕರಿ, ಅದಕ್ಕೆ ಹೋಗೋಕ್ಕೂ ಮುಂಚೆ ಈ ಕಾಲೇಜ್ ಡೇಸ್ನಲ್ಲಿ ಹವ್ಯಾಸಗಳಿತ್ತು ನನಗೆ. ನಾಟಕ, ಆಮೇಲೆ ನನ್ನ ಮಿತ್ರರೆಲ್ಲ ನಾಟಕದಲ್ಲಿ ಪಾತ್ರ ಮಾಡುತ್ತಿದ್ದರು. ಇಂಥದ್ದೆಲ್ಲ ನನಗೆ ಒಂದು ಉತ್ತೇಜನ ಕೊಟ್ಟಿತ್ತು. ಆದರೆ ನನಗೆ ಆ ಪ್ರತಿಭೆ ಇರಲಿಲ್ಲ. ಆ ಪ್ರತಿಭೆ ಇವಳ ಹತ್ರ ಇರೋದ್ರಿಂದ ಯಾಕೆ ಇವಳು ಅದನ್ನು ಮುಂದುವರಿಸ್ಬೋದು ಅಲ್ಲ, ಇವಳ ಪ್ರತಿಭೆ ನಾನು ಯಾಕೆ ಅಡಗಿಸಿ ಇಡೋದು ಅಂದ್ಬಿಟ್ಟು ನಾನು ಎಲ್ಲ ಥರ ಮದುವೆ ಆದಮೇಲೆ ನಮ್ಮ ತಂದೆಯವರು ಸ್ವಲ್ಪ ಆರ್ಥೋಡಾಕ್ಸ್ ಫ್ಯಾಮಿಲಿ, ಒಂಥರ ಇದಾಗಿದ್ದರು. ಆದ್ರೂ ನಾನು ಅವ್ರದ್ದು ಅಂದರೆ ಅವ್ರ ಕಾಲ ಆದ ನಂತರವೇ ಇದಕ್ಕೆ ಶುರು ಮಾಡಿಕೊಂಡಿದ್ದು. 91 ಅಂದರೆ ನೋಡ್ಕೊಳ್ಳಿ, ನಮ್ಮ 35 ವರ್ಷ ಆಗೋಯ್ತು. ಹೀಗೆ ನಾನು ಎನ್ಕರೇಜ್ ಮಾಡಿದೆ. ಅದಷ್ಟೇ ನಾನು ಅವಳು ಕೊಟ್ಟಿದ್ದು ಇದು. ಅದನ್ನು ಅವಳು ಉಳಿಸ್ಕೊಳ್ತಾ ಹೋಗ್ತಾ ಇದ್ದಾಳೆ. ಅದು ತುಂಬ ಸಂತೋಷ. ಏನು ಖುಷಿ ಆಯ್ತಲ್ಲ, ಗಂಡ ಹೆಂಡತಿ ನೋಗಳೋದು, ಹೆಂಡತಿ ಗಂಡ ನೋಗಳೋದು ವಿತೌಟ್ ಸ್ಕ್ರಿಪ್ಟು. ನಿಜ, ಇದು ತುಂಬ ಖುಷಿ ಆಯಿತು. ಅಂದರೆ ಈಗಿನವ್ರು ಕಲ್ತ್ಕೊಳ್ಳೋದು ತುಂಬ ಇದೆ. ನೀವು ಇಷ್ಟು ಮಾತಾಡಿದ್ದಿರ್ಬೋದು, ಆ ಕ್ಯೂಟಾಗಿ ಜಗಳ ಆಡಿದ್ದಿರ್ಬೋದು, ಒಬ್ರದ್ದೊಬ್ಬರ ಬಗ್ಗೆ ಹೇಳ್ಕೊಂಡಿದ್ದಿರ್ಬೋದು, ಕಲಿಯೋದಕ್ಕೆ ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್.
ನೀವು ಮನ್ಸಾರೆ ಮಾತಾಡಿದ್ರಿ, ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನಂದ್ರೆ 48 ವರ್ಷ ದಾಂಪತ್ಯ ಅನ್ನೋದೇ ತುಂಬ ದೊಡ್ಡ ವಿಷಯ ಅದು. ಈಗ ಎಲ್ಲ ಅಂದರೆ ತುಂಬ ಜನಕ್ಕೆ ಅಂದರೆ ನಾವು ನಮ್ಮ ಅಪ್ಪ ಅಮ್ಮಂದ್ರನ್ನೆಲ್ಲ ನೋಡಿರ್ತೀವಿ. ಅಂದರೆ ಈ ಥರ ವೇದಿಕೆಗಳಲ್ಲಿ ಹೇಳಿದಾಗ ಈಗಿನ ಜನ್ರೇಷನ್ ಅವ್ರಿಗೆ 48 ವರ್ಷ ಜೊತೆಲಿದ್ದಾರಾ ಅಂತ ಹೇಳಿದಾಗ ಅದು ಆಬ್ವಿಯಸ್ಲಿ ಇನ್ಸ್ಪಿರೇಷನ್. ಯಾರಾದ್ರು ಸ್ಫೂರ್ತಿ ಆಗಾದ್ರೂ ತೊಗೊಳ್ಳಿ, ಪೂರ್ತಿ ಆಗಾದ್ರೂ ತೊಗೊಳ್ಳಿ, 48 ವರ್ಷ ಜೊತೆಲಿದ್ದಾರೆ ಅಂದಾಗ ಕಲಿಯೋದು ತುಂಬ ಇರುತ್ತೆ. ನಾವು 48 ವರ್ಷ ಇದ್ದರೂ ಜಗಳ ಆಡಿದ್ರಿ, ಆ ಜಗಳದಲ್ಲಿ ಕ್ಯೂಟ್ನೆಸ್ ಇತ್ತು, ಆಮೇಲೆ ಒಬ್ರಿಗೊಬ್ರು ಹೇಳಿದ್ರಿ, ಸಪೋರ್ಟ್ ಮಾಡಿದ್ರಿ. ಎಲ್ಲರಿಗೂ ಸಣ್ಣ ಪುಟ್ಟ ಈಗೋ ಇರುತ್ತೆ, ಏನೇನೋ 1000 ಇದ್ದೇ ಇರುತ್ತೆ. ಅದೆಲ್ಲವನ್ನು ಬಿಟ್ಟು ಒಂದು ಪೊಸೆಸಿವ್ನೆಸ್ ಇರುತ್ತಲ್ಲ ಗಂಡನ ಬಗ್ಗೆ ಹೆಂಡತಿಗೆ, ಹೆಂಡತಿ ಬಗ್ಗೆ ಗಂಡನಿಗೆ, ಅದೇ ಅಲ್ವಾ ದಾಂಪತ್ಯ. ಏನೋ ಖುಷಿ ಆಯಿತು. ಸೊ ನಿಮ್ಮ ಅನುಭವನ ನಮ್ಮ ಚಾನಲಲ್ಲಿ ಹಂಚ್ಕೊಂಡಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಮ್ಮ ಸೌಜನ್ಯ ಸ್ಟೋರ್ಸ್ಗೆ ನೀವು ಕರೆದಿದ ತಕ್ಷಣ ಒಪ್ಕೊಂಡ್ರಿ ಬಂದಿದ್ದಕ್ಕೆ, ಅದೊಂದು ದೊಡ್ಡ ಖುಷಿ ನಮಗೆ. ಹೌದು, ಅದು ನಮಗೆ ತುಂಬ ದಿನಗಳ ಆಸೆ. ಬೈಕೆ ಅಲ್ಲ, ನನಗೆ ನಾ ಏನ್ ಹೇಳ್ಬೇಕು ಅಂದ್ರೆ, ನಂಗೆ ಈ ಸೌಜನ್ಯ ಸ್ಟೋರ್ಸ್ ಅನ್ನೋದು ಶುರುವಾಗತ್ತೇನೆ ಗೊತ್ತಿರ್ಲಿಲ್ಲ. ENT ಕ್ಲಿನಿಕ್ ಅಲ್ಲಿ ಬರ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದ್ರ ನಾನೇ ಬರ್ತೀನಿ ಅಂತ ಹಿಂಗೆ ಹೇಳ್ಕೊಳ್ಳೋದು. ಒಂಥರ ಏನು ಇವಳಿಗೆ ಕೇಳೋರು ಇಲ್ವಾ ಒಂಥರ ಅನ್ಕೊಂಡ್ಬಿಟ್ರೆ, ಇಲ್ಲಿ ಇವ್ನು ಅನ್ಕೊಳ್ಳಲ್ಲ ಅಂತ ಗೊತ್ತು, ಬಟ್ ಸ್ಟಿಲ್ ಅದೊಂಥರ ಒಂದು ಹಿಂಜರ್ಕೆ ಇತ್ತು. ಬಟ್ ನೀವೇ ಇದನ್ ಬಂದ್ಬಿಟ್ರಿ ಇದಾಗ ನಂಗೆ ಒಂಥರ ಕೋಡ್ ಬಂದಾಗ. ಅಲ್ಲ, ಇವ್ನು ಮಾಡಿರೋದೆಲ್ಲ ತುಂಬಾ ಖ್ಯಾತನಾಮ್ರು, ನಿಜವಾಗ್ಲೂ ಏನೋ ಸಾಧನೆ ಮಾಡಿರೋರು. ನಾನು ಆತರ ಸಾಧನೆ ಏನೋ ಮಾಡಿದೆ, ನನ್ನ ಆಕ್ಟಿಂಗ್ ಮಾಡ, ನನ್ನ ದೇವ್ರೆ, ನಂಗೆ ಹಿಂಸೆ ಅದು. ಅಲ್ಲ 30+ ಇಯರ್ಸ್ ಇಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿ ಇಷ್ಟು ಹೆಸರು ಗಳಿಸಿ ನೀವು ನಾನು ಸಾಧನೆ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ ಅಂದ್ರೆ, ದೇವ್ರೆ. ತುಂಬಾ ಜನ ನೋಡ್ದ ಮುಂದೆ ನಂಗೆ ಏನೂ ಅಲ್ಲ ಲೆಕ್ಕಕ್ಕೆ. ಏನೋ ಜನರಿಗೆ ಇಷ್ಟ ಆಗಿರೋ ಕತೆ ಬೇರೆ. ಇಲ್ಲ, ನಮ್ಗೆ ಅಂದ್ರೆ ನಮ್ದ್ರಲ್ಲಿ ಕೀರ್ತಿ ENT ಕ್ಲಿನಿಕ್ ಒಂದೇ, ಸೌಜನ್ಯ ಸ್ಟೋರ್ಸು ಒಂದೇ. ಸೊ ಹಂಗಾಗಿ ಆಯ್ತು, ಇಲ್ಲೂ ನಾವೇ ಬಂದು ಕೂತ್ಕೊಳ್ಳೋಣ, ನಾವೇ ಬಂದು ಮಾಡೋಣ ಅನ್ನೋ ಥರ ಮಾಡಿದ್ದು ಅಷ್ಟೇ. ಅಂದ್ರೆ ಎರಡು ಸಪರೇಟ್ ಅಂತ ನನಗೇನು ಅನ್ಸಿಲ್ಲ. ನಂಗೂ ಅನಿಸ್ಲಿಲ್ಲ, ಇಲ್ಲ ನಂಗೆ ಇದು ಗೊತ್ತಿರ್ಲಿಲ್ಲ. ಹೌದು, ಇದು ಹೊಸದಾಗಿ ನಂಗೆ ಇವಾಗ ಗೊತ್ತಾಯ್ತು. ಬಟ್ ENT ಕ್ಲಿನಿಕ್ ಬರ್ಬೇಕು ಅಂತ ತುಂಬಾ ಆಸೆ, ಹೇಳ್ಕೊಳಕ್ಕೆ ನೋಡಿ. ಸಾಮಾನ್ಯವಾಗಿ ನಾವುಗಳು ಮನೇಲೇ ಇರ್ತೀವಿ, ಇವಳು ಓಡಾಡ್ತಾಳೆ, ಇವಳು ಇದು ಅದೆಲ್ಲ ಅಭಿನಯ ಅಲ್ಲ, ಮಾತಾಡ್ತೀವಿ. ಇದು ಇವಳು ಸೀರಿಯಲಲ್ಲಿ ಹೋಗಿ ಬಂದಾಗ ಆ ಪ್ರಶ್ನೆ ಕೇಳ್ತಾಳೆ, ಹೇಗಿತ್ತು, ನಾನು ಇದು ಮಾಡಿದ್ರೆ ನಂಗೆ ಹೇಳೋಕ್ಕೆ ಆಗಲ್ಲ, ಯಾಕೆಂದರೆ ನಾನು ಸದಾಸ್ರೋತ ನೋಡ್ತಾನೆ ಇರ್ತೀನಿ ಅವಳನ್ನು. ನಾನು ಈಗ ಅದು ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಇನ್ನೊಬ್ಬರು ಬೇರೆಯವ್ರು ಹೇಳಿದ್ರೇ ಅದು ಅವ್ರಿಗೆ ಗೊತ್ತಾಗತ್ತೆ, ಅವ್ರು ಹೇಳಿದ್ರೆ ಸರಿಯಾಗುತ್ತೆ. ಅದು ಒಂದು ನನಗೆ ಪ್ರಶ್ನೆ ಕೇಳ್ಬಿಡ್ತಾಳೆ, ಉತ್ತರಿಸೋಕ್ಕೆ ಕಷ್ಟ. ಆಮೇಲೆ ಇಷ್ಟು ವರ್ಷ ಸಸ್ಟೈನ್ ಆಗೋದು ತಮಾಷೆನೇ ಅಲ್ಲ. ಎಷ್ಟು ಜನ ಕಲಾವಿದರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, 1-2 ಸೀರಿಯಲ್ ಮಾಡ್ತಾರೆ, ನಿಮ್ಮನ್ನ ಪದೇ ಮತ್ತೆ ಕರಿತೀರಿ ಅಂದ್ರೆ ನೀವು ಅಷ್ಟು ಪ್ರೂವ್ ಮಾಡಿದ್ದೀರಾ. ನನ್ನ ಅದೃಷ್ಟ. ನಾನು ಏನು ಪ್ರೂವ್ ಮಾಡಿದ್ದೀನಿ ಅಂತ ನಾನು ಯೋಚನೆ ಮಾಡಕ್ ಹೋಗಲ್ಲ, ಗೊತ್ತಿಲ್ಲ ನಂಗೆ. ಇಲ್ಲ, ನೀವು ಆ ಪಾತ್ರನೇ ಆಗ್ಬಿಟ್ಟಿರ್ತೀರಾ. ನಿಮ್ಮ ನೋಡಿದಾಗ ಯಾವಾಗ ಗೊತ್ತಾ ನನಗೆ ಗೊತ್ತಿಲ್ಲ ಅನ್ನೋ ಇನ್ನೋಸೆನ್ಸ್ ಇದೆಯಲ್ಲ, ಅದೇ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದು. ನಮ್ಗೆ ಎಲ್ಲ ಗೊತ್ತು ಅನ್ನೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ತುಂಬ ಜನಕ್ಕೆ. ಅದು ಅಷ್ಟೇ ಹೇಳ್ತಾರೆ, ನನಗೆಲ್ಲ ಗೊತ್ತು ಅಂತಾರೆ, ಅದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಹೇಳಿದ್ನಲ್ಲ ಇವತ್ತಿಗೂ ನನಗೆ. ಇವಾಗ ಯಾವ್ದದು ಭಾವತೀರಾಯನ ಮಾಡಿದ್ನಲ್ಲ, ಎಷ್ಟು ವಿಷಯ ಕಲಿತೆ ನಾನು. ಆ ಒಂದು ಅವರ ಹೋಮ್ವರ್ಕ್ ಮಾಡೋದೇನೆ. ಆಮೇಲೆ ಅವರು ಕರಾರವಾಗಿ ಸ್ಪಷ್ಟವಾಗಿ ಗೊತ್ತು ಅವ್ರಿಗೆ ಏನು ಬೇಕು, ಕಲಾವಿದನ ಏನು ಆ್ಯಕ್ಟಿಂಗ್ ತೆಗಿಬೇಕು ಅನ್ನೋದು ಗೊತ್ತು. ಅವರಿಂದ ನಾನು ತುಂಬ ಕಲಿತೆ. ನಾವು ಕಲಿತಾನೆ ಇರ್ತೀವಿ, ಮುಗಿಯೋದಿಲ್ಲ ಕಲಿಕೆ ಅನ್ನೋದು. ಅದ್ರ ಬಗ್ಗೆ ಆಸಕ್ತಿ, ಪ್ಯಾಷನ್ ಅನ್ನೋದು ಉಳ್ಕೊಂಡಿದ್ರೆ ನಾವು ಈ ಫೀಲ್ಡಲ್ಲಿ ಇರೋ ತನಕನೂ ಕಲಿತಾ ಇರ್ತೀವಿ, ಅಥವಾ ಜೀವನ ಪಾಠದಲ್ಲೂ ಕಲಿತಾ ಇರ್ತೀವಿ. ಕಲಿಯೋಕ್ಕೆ ಕೊನೆನೇ ಇಲ್ಲ, ಬದುಕಿರೋವರೆಗೂ ಕಲಿಬೋದು ಅಷ್ಟೇ. ಕಲಿಯೋ ಮನಸ್ಥಿತಿ ಇರಬೇಕು. ಸೂಪರ್. ದೇವ್ರ ದಯದಿಂದ ನನಗಿದೆ ಆ ಮನಸ್ಥಿತಿ ಚೆನ್ನಾಗಿದ್ರೆ ಮನಸ್ಥಿತಿ ಎಲ್ಲ ಚೆನ್ನಾಗಿರುತ್ತೆ. ಕರೆಕ್ಟ್. ಮನಸ್ಥಿತಿ ಇಲ್ಲದೆ ಹೋದ್ರು ಮನಸ್ಥಿತಿ ಚೆನ್ನಾಗಿಟ್ಕೋಬೇಕು. ನಿಮಗೆ ಮನಸ್ಥಿತಿನೂ ಚೆನ್ನಾಗಿದೆಯಲ್ಲ? ಅದು ಚೆನ್ನಾಗಿದೆ ಅಂತ ಯಾವತ್ತು ಅನ್ಸುತ್ತೆ? ಯಾವತ್ತಿಗೂ ಅನ್ಸಲ್ಲ. ದುರಾಸೆ ನಿಮ್ಗೆ ಇರ್ಬೋದು, ದುರಾಸೆನೇ ಇರ್ಬೋದು, ಮನೆಗೆ ಆನೆ ಬರ, ಇರುವೆಗೆ ಬರ, ಸರಿಯಾದ. ಕರೆಕ್ಟ್. ಬಟ್ ಸೂಪರ್, ಖುಷಿ ಆಯ್ತು. ನೀವು ತುಂಬಾ ಕಡಿಮೆ ಇದು ಕ್ಯಾಮ್ರಾ ಮುಂದೆ ಬಂದಿರೋದು. ಹೌದು, ಇವತ್ತು ನೀವು ಬಂದಿರಲಿಲ್ಲ, ನೀವು ಎಲ್ಲಿದ್ದೀರೋ ಅಲ್ಲೇ ನಾವು ಕ್ಯಾಮ್ರಾ ಇಟ್ಟಿವಿ. ಹೆಚ್ಚಾಗಿ ಬಂದಿದ್ದು 3 ಚೆನ್ನಾಗಿ ಜ್ಞಾಪಕ ಆಗಿದೆ. ಒಂದು ಉಮಾಶ್ರೀ ಇಂಟರ್ವ್ಯೂ, ಒಂದು ರಮೇಶ್ ಅರವಿಂದ ಇದು. ನಾನು ವಿದ್ಯಮ್ಮನ್ ಕೇಳಿದೆ ಕಪಲ್ ಕೂತ್ಕೊಂಡ್ಬಿಡ್ತೀರಾ ಅಂತ. ಇಲ್ಲಿಗೆ ಬಂದಿದ್ರು ಅವರು. ನಾನು ಸ್ವಲ್ಪ ಕ್ಯಾಮ್ರಾ ಶೈ, ಆಮೇಲೆ ನನಗೆ ಫೋಟೋಜೆನಿಕ್ ಫೇಸ್ ಇಲ್ಲ,
ನಾನು ಹೇಗೆ ನೋಡಿದ್ರು ಉರುಭಂಗಿ ಥರನೇ ಕಾಣಿಸ್ತೀನಿ ಎಲ್ರಿಗೂ. ಅಷ್ಟಾದ್ರೂ ಅದರಿಂದ ನನ್ನನ್ನು ಜಾಸ್ತಿ ಇವಾಗಲೂ ಅಷ್ಟೇ, ನೀವು ಇಬ್ಬರು ಬರ್ತೀರಾ ಮಾಡ್ತೀರಾ ಇಂಟರ್ವ್ಯೂ ಅಂದರೆ ನಾನು ಹೇಳ್ತಾನೆ ಇದ್ದೆ. ಇಲ್ಲ, ನಾನು ವಿದ್ಯಮ್ಮನ್ ಕೇಳಿದಾಗ ಇಬ್ರು ಕಪಲ್ ಬೇಕು ನನಗೆ, ಕಪಲ್ ಇಬ್ರು ಕೂತ್ಕೋಬೇಕು ಅನ್ನೋ ಅವ್ರು ಏನು ಮಾತಾಡಲಿಲ್ಲ. ಆರಾಮಾಗ ಬಾ ಆಯ್ತು ಮಾಡೋಣ, ಮಜವಾಗಿ ಹೋಗೋಣ ಬಾ ಅಂತ. ಸೊ ಅವಾಗ ಖುಷಿ ಆಯ್ತು, ಪರವಾಗಿಲ್ಲ. ನೋಡಿ, ಗಂಡ ಹೆಂಡತಿನ ಪ್ರೀತಿಸಿ ಹೆಂಡತಿ ಗಂಡನ ಪ್ರೀತಿಸಿದ್ರೆ ದಾಂಪತ್ಯ ಆನಂದವಾಗಿರುತ್ತೆ. ಅಂದ್ರೆ ಅವ್ರವ್ರ ಗಂಡನ ಅವ್ರವ್ರ ಹೆಂಡತಿನೇ ಪ್ರೀತಿಸ್ಬೇಕು. ಕ್ಯಾಪ್ಷನ್ ಅದು ಸ್ಪೆಸಿಫೈ ಮಾಡಬೇಕು. ನಿಮ್ಮ ಅಕ್ಕ ತಂಗಿಯರನ್ನು ಪ್ರೀತಿಸಿ ಅವರ ಸ್ನೇಹಿತರನ್ನಲ್ಲ, ನಿಮ್ಮ ಸ್ನೇಹಿತರನ್ನು ಪ್ರೀತಿಸಿ ಅವರ ಅಕ್ಕ ತಂಗಿಯರನ್ನಲ್ಲ ಅಂತ ಅಲ್ವಾ? ಇದೆಲ್ಲ ಕೀರ್ತಿ ವಾಚ. ಬಟ್ ಸೂಪರ್, ಒಳ್ಳೇದಾಯ್ತು, ಖುಷಿ ಆಯಿತು. ಇವರ ಮಾತುಗಳು ನಿಮ್ಮ ದಾಂಪತ್ಯಕ್ಕೆ ಏನಾದರೂ ಸ್ಫೂರ್ತಿ ಸಿಕ್ಕಿದ್ರೆ, ಹೌದು ನಮ್ಮನೇಲೂ ಹಿಂಗೆ ಅಲ್ವಾ, ನಾವು ಹಿಂಗೆ ಕಿತ್ತಾಡ್ತೀವಲ್ವಾ, ನಾವು ಹಿಂಗೆ ಫನ್ ಮಾಡ್ತೀವಲ್ವಾ, ನಮಗೂ ಹಿಂಗೆ ಸಪೋರ್ಟ್ ಮಾಡಿದಾರಲ್ವ ನಮ್ಮ ಪಾರ್ಟ್ನರು ಅಂತ ನಿಮಗೇನಾದರೂ ಅನಿಸಿದರೆ ಅದೇ ನಮಗೆ ಈ ಕಾರ್ಯಕ್ರಮದ ಸಾರ್ಥಕತೆ. 48 ವರ್ಷಗಳ ಕಾಲ ದಾಂಪತ್ಯ ಮಾಡಿ ಈಗಲೂ ಅಷ್ಟು ಆನಂದವಾಗಿ ಅನ್ಯೋನ್ಯವಾಗಿದ್ದಾರೆ. ನಿಮಗಿನ್ನೂ ಭಗವಂತ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ, ನೆಮ್ಮದಿ ಎಲ್ಲ ನೀವೆಲ್ಲ ಹೋದರೂ ಅಟ್ಟಿಸ್ಕೊಂಬರಲಿ, IT ರೈಡ್ ಆಗೋಷ್ಟು ದುಡ್ಡು ಬರಲಿ ನಿಮಗೆ. ಓಕೆನಾ? ಹೀಗೆ ಪ್ಲೆಸೆಂಟ್ ಆಗಿ ನಗ್ನಗ್ತಾ ಖುಷಿಯಾಗಿರಿ. ನಿಮ್ಮಲ್ಲಿ ತುಂಬಾ ಇಷ್ಟ ಆಗೋದು ಆ ಇನ್ನೋಸೆನ್ಸ್, ಅದು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀರಾ. ಆ ನಿಷ್ಕಲ್ಮಶ ನಗು ಹಾಗೆ ಇರಲಿ, ಹಿಂಗೆ ಎವರ್ ಯಂಗ್ ಆಗಿರಿ ನೀವು. 75ನೇ ವರ್ಷದ್ದು ಈವೆಂಟ್ಗೆ ಇನ್ನೊಂದ್ಸಲಿ ಕಾರ್ಯಕ್ರಮ ಮಾಡೋಣ. ಓಕೆನಾ? ಅವಾಗ ಕೀರ್ತಿ ನಿಮ್ದು, ನಮ್ದೆಲ್ಲ ಇಲ್ಲ, ನಮ್ಮ ಷಷ್ಠಿ ಪೂರ್ತಿ ಎಲ್ಲ ಇಲ್ಲ. ನಾವು ತಿಂತಾರೋ ಇದಕ್ಕೆ ಫುಡ್ಗೆ ಎಲ್ಲ ಇರುತ್ತೆ. ನಾವು ಬೆಂಗಳೂರಲ್ಲಿ ಓಡಾಡ್ತಾರೋ ಫುಡ್ಗೆ ಷಷ್ಠಿ ಪೂರ್ತಿ ಇಲ್ಲ, 50 ಪೂರ್ತಿ ಮಾಡಿದ್ರೆ ದೊಡ್ಡದು. ನಮ್ಮ ಶತಮಾನೋತ್ಸವನೇ ಇರುತ್ತೆ. ಆಗ್ಲಿ ಬಿಡಿ, ಅದು ಆಗ್ಬಿಡ್ಲಿ. ಅದೇ ನೋಡಕ್ ನಾನು ಇರ್ಬೇಕಲ್ವಾ? ಇರ್ತೀರಾ. ಮೊನ್ನೆ ಕನಕಪುರದ ಕನಕೋತ್ಸವನೇ ನೋಡಿದಿರಂತೆ, ಶತಮಾನೋತ್ಸವ ನೋಡೋಣ. ನೋಡ್ತೀರಾ ಆರಾಮಾಗಿ, ತಲೆ ಕೆಡ್ಸ್ಕೊಂಡ್ಬಿಡ್ತೀನಿ. ಆಗಿದ್ದಾಗಲೇ ಅಷ್ಟರಲ್ಲಿ ಇನ್ನು TN ಸೀತಾರಾಮ್ ಸರ್ ಬರೀತಿದ್ದಾರೆ ಸೀರಿಯಲ್ಲು, ಅದರಲ್ಲೂ ಆ್ಯಕ್ಟ್ ಮಾಡಿಬಿಟ್ಟು ಎಲ್ಲ ನೋಡೋಣ ಒಟ್ಟಿಗೆ. ನಮ್ಮ ಮೊದಲನೇ ಪತ್ನಿ ನಮಗೆ ಅವಕಾಶ ಕೊಟ್ಟರು ಅವ್ರ ಚಾನಲಲ್ಲಿ ಕೂತ್ಕೊಳ್ಳೋಕ್ಕೆ, ಅದಕ್ಕೆ ನಿಮಗೆ ಥ್ಯಾಂಕ್ ಯು. ಸೊ ಈ ಕಾರ್ಯಕ್ರಮದಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಗಂಡ ಹೆಂಡತಿ ಮಧ್ಯ ಈಗೋ ಬಿಟ್ಟು ವಿಗೋ ಅಂತ ಏನಾದ್ರು ಅಂದರೆ ಹೇಗೋ ಮ್ಯಾನೇಜ್ ಆಗುತ್ತೆ ದಾಂಪತ್ಯ ಅಂತ ಗೊತ್ತಾಯಿತು. ಹಾಗಾಗಿ ನೀವು ನಿಮ್ಮ ದಾಂಪತ್ಯದ ಪಾಠ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಾರ್ಯಕ್ರಮ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಸೌಜನ್ಯ ಸ್ಟೋರ್ಸ್ ಅಂತ ಇದೆ, ಅಲ್ಲಿ ಹೋಗಿ ನೋಡಿ. ಮತ್ತು ಸೌಜನ್ಯ ಸ್ಟೋರ್ಸ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ, ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ನಮ್ಮ ವಿದ್ಯಾಮೂರ್ತಿ ಮೇಡಮ್ ಮಾತು ಮತ್ತು ಮೂರ್ತಿ ಸರ್ ಮಾತು ಹೇಗೆ ಅನ್ನಿಸ್ತು ನಿಮಗೆ? ಅವ್ರ ದಾಂಪತ್ಯ ನಿಮಗೆ ನಿಜವಾಗ್ಲೂ ಸ್ಫೂರ್ತಿ ಕೊಡ್ತಾ, ಈ ಕಾರ್ಯಕ್ರಮ ಮಜಾ ಕೊಡ್ತಾ, ಖುಷಿ ಕೊಡ್ತಾ, ಏನಾದರೂ ಇರ್ಬೋದು, ಕಮೆಂಟ್ ಮಾಡಿ. ಏನಾದರೂ ಬೈಗುಳಗಳಿರಬೇಕು ಅಂದರೆ ಈ ಕಾರ್ಯಕ್ರಮ ಡೈರೆಕ್ಟ್ ಮಾಡಿರೋದು ಇವಳೆ. ಕೀರ್ತಿ ಎಂಟಿ ಕ್ಲಿನಿಕ್ ಅಂತ ಒಂದು ಪೇಜ್ ಇದೆ, ಕೀರ್ತಿ ನಾರಾಯಣ ಅಂತ ಪೇಜ್ ಇದೆ. ಬಯೋದೆಲ್ಲ ಅವ್ರಿಗೆ ಬೈದ್ಬಿಡಿ. ಅಧಿಕ ಪ್ರಸಂಗ ಏನಾದ್ರು ಮಾಡಿದ್ರೆ ಅದು ನಮ್ಮ ಯಜಮಾನ್ರು ಮಾತ್ರ. ಇದಾಗಿತ್ತು ಇವತ್ತಿನ ವಿಶೇಷ. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ ಸ್ಟೋರ್ಸ್ನ ವಿಸಿಟ್ ಮಾಡಿದ್ದಕ್ಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸೌಜನ್ಯ ಸ್ಟೋರ್ಸ್ಗೆ ಬಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ನಿಮ್ಗೆ ಹೇಗೆ ಅನಿಸ್ತು? ಇಷ್ಟ ಆಯ್ತಾ ಕಾರ್ಯಕ್ರಮ? ಇದು ಬಹುದಿನಗಳ ಆಸೆ ಅಂತ ಹೇಳ್ಬೋದು. ನಿಮ್ಮ ಒಂದು ಚಾನಲಲ್ಲಿ ನಾನು ಬರಬೇಕು ಅಂತ ಕೇಳಕ್ಕೆ ಸಂಕೋಚ ಆಗ್ತಿತ್ತು, ನನಗೆ ಹೇಗೆ ಕೇಳಿ ಅಂತ. ಆದರೆ ನೀವಾಗೆ ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ನನ್ನನ್ನು ಕರೆಸಿ ನಮ್ಮಿಬ್ಬರಿಗೂ ನಮ್ಮ ಮನಸ್ಸಲ್ಲಿರೋದೆಲ್ಲ ಹೊರಗೆ ಹಾಕೊಳ್ಳೋಕೆ ಅವಕಾಶ ಕೊಟ್ರಿ. ಆಮೇಲೆ ಕೈ ಕೊಡು. ಸಮಾನ ದುಃಖಿಗಳು. ಸೊ ನಮ್ಮ ದುಃಖ ಮತ್ತೊಬ್ಬರ ದುಃಖನೂ ಆಗಿರ್ಬೋದು ಅಂತ ಅವರೆಲ್ಲ ದಯವಿಟ್ಟು ಸೌಜನ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ, ಆನಂದ ಪಡಿ. ಹಾಗೆ ನಮ್ಮ ಥರನೇ ಇರಿ. ಜಗಳ ಆಡಿದ್ರೆ ಖುಷಿಯಾಗಿ ಹೇಳ್ತೀನಿ. ಸೌಜನ್ಯ ಮತ್ತು ವಿದ್ಯಾ ಇಬ್ರು ಸಮಾನ ದುಃಖಿಗಳು ಅಂದ್ರೆ ನಾವಿಬ್ರು ದುಃಖಿಗಳಾಗಲ್ವಾ? ನಾವು ಅಷ್ಟೇ ಸಮಾನ ದುಃಖಿಗಳು. ದಯವಿಟ್ಟು ಇವ್ರಿಗೆ ಇರೋ ದುಃಖ ಒಂದೇ, ಕ್ರಿಕೆಟ್ ಅಷ್ಟೇ, ಇನ್ನೇನು ದುಃಖ ಆಗೋ ನಾವು ನೋಡ್ಕೊಂಡಿಲ್ಲ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. So many gandas and so many henties. Thank you so much for watching.